ಮಾಘ ಮಾಸದ ಶುಕ್ಲ ಸಪ್ತಮಿ ದಿವಸ ಸಂಕಲ್ಪಪೂರ್ವಕ ಅರ್ಕಪತ್ರವನ್ನಿಟ್ಕೊಂಡು ಸ್ನಾನ ಮಾಡಬೇಕು. ವಿಶೇಷವಾಗಿ ನಮ್ಮ ಪೂರ್ವಜರು ಈ ದಿನ ಅರ್ಘ್ಯಕ್ಕಾಗಿರ್ಬೋದು, ಸ್ನಾನಕ್ಕಾಗಿರ್ಬೋದು ಬಹಳನೇ ಮಹತ್ವ ಕೊಟ್ಟಾರ. ಪುರಾಣಗಳು ಹೇಳುವ ಹಾಗೆ ಈ ರಥಸಪ್ತಮಿಯನ್ನು ಯಾವಾಗಲೂ ಅರುಣೋದಯ ಕಾಲಿಕ ಪೂಜಾ ಅಂತ ಹೇಳ್ತೀವಿ. ಅಂದರೆ ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಬೇಕು. ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟರೆ ಆರೋಗ್ಯ, ಆಯುಷ್ಯ, ಸಂಪತ್ತು ಲಭಿಸ್ತದಂತೆ, ಸೂರ್ಯನ ಅನುಗ್ರಹ ಪ್ರಾಪ್ತಿ ಆಗ್ತದಂತೆ. ಅದಕ್ಕಾಗಿ ಈ ಒಂದು ವಿಶೇಷವಾದ ಒಂದು ಸ್ನಾನಕ್ಕೆ ಆ ಸಂಕಲ್ಪವನ್ನು ಹೇಳ್ಕೊಡ್ತೀನಿ. 7 ಅರ್ಕದ ಪತ್ರಗಳು. ಅರ್ಕಪತ್ರ ಅಂದರೆ ಏನು? ಎಕ್ಕದ ಎಲೆಗಳು. ಬಿಳಿ ಎಕ್ಕದ ಎಲೆಗಳು ಸಿಕ್ಕರೆ ಬಹಳನೇ ಶ್ರೇಷ್ಠ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ನಿಮಗೆ ಯಾವುದು ಎಕ್ಕದ ಎಲೆಗಳು ಸಿಗ್ತದಲ್ಲ ಅದು. ಒಬ್ಬರು ಇಟ್ಕೊಂಡದ್ದನ್ನು ಮತ್ತೊಬ್ಬರು ಇಟ್ಕೊಂಡು ಸ್ನಾನ ಮಾಡಬಾರ್ದು. ಬೇರೆ ಬೇರೆಯಾಗಿ ಒಟ್ಟು 7 ಎಲೆಗಳು ತರಬೇಕು. ಒಬ್ಬರ ಹೆಸರಲ್ಲಿ 7 ಎಲೆಗಳನ್ನು ತರಬೇಕು. ಮತ್ತು ಬೇರೆಯವರಿಗೆ ಮತ್ತೆ 7 ಎಲೆಗಳನ್ನು ತರಬೇಕು. ಒಬ್ಬರು ಇಟ್ಕೊಂಡದ್ದನ್ನು ಇನ್ನೊಬ್ಬರು ಇಟ್ಕೊಂಡು ಸ್ನಾನವನ್ನು ಮಾಡಬಾರ್ದು. ಆ ದಿನ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಎಲ್ಲ ಕಸವನ್ನು ತೆಗೆದು ಸ್ವಚ್ಛವನ್ನು ಮಾಡಿ, ಅಂಗಳ ಕಸ ತೆಗೆದು ಎಲ್ಲ ಸ್ವಚ್ಛ ಮಾಡಿ, ಬಾಗಿಲಿಗೆ ನೀರು ಹಾಕಿ, ನಂತರ ತುಳಸಿ ಮುಂದೆ ಅಂಗಳದಲ್ಲಿ ಹೊತ್ತಿಲ ಮೇಲೆ ರಂಗೋಲಿಯನ್ನು ಹಾಕಿ, ನಂತರ ಸ್ನಾನದ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ದೇವ್ರ ಮುಂದೆ ನಿಂತು ಕೈ ಮುಗಿದು ಹೇಳಬೇಕು, ಮಮ ಇಹ ಜನ್ಮನಿ ಜನ್ಮಾಂತರೇ ಚ ಸಪ್ತವಿಧವಾಪಕ್ಷಯಾರ್ಥಂ ತೀರ್ಥಸ್ನಾನಂ ಕರಿಷ್ಯೆ. ದೇವ್ರ ಮುಂದೆ ಸಂಕಲ್ಪವನ್ನು ಮಾಡಿ ಸ್ನಾನಗೃಹಕ್ಕೆ ಹೋಗಿ ಬಕೆಟ್ನಲ್ಲಿ ನೀರು ಬಿಟ್ಕೊಂಡು, ನಂತರ ತುಂಬಿದ ಬಕೆಟ್ನಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂಥೇಳಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು. ಅದಾದಮೇಲೆ ನಾವು ಉಂಗುರ ಬೆರಳಿನಿಂದ ಅಲ್ಲಿ ಶ್ರೀಕಾರವನ್ನು ಆ ಬಕೆಟ್ನಲ್ಲಿ ಬರಿಬೇಕು. ಬರೆದು ಆ ಬಕೆಟ್ನಲ್ಲೇ ಕೈ ಆಡಿಸ್ಬೇಕು. ಶ್ರೀಕಾರ ರೂಪದಲ್ಲಿ ಕೈ ಆಡಿಸಿ, ನಂತರ 7 ಎಲೆಗಳನ್ನು ಒಂದು ತಲೆ ಮೇಲೆ, 2 ಭುಜದ ಮೇಲೆ, 2 ಮೊಣಕಾಲದ ಮೇಲೆ ಮತ್ತು 2 ಪಾದದ ಮೇಲೆ ಈ ರೀತಿಯಾಗಿ ಎಲೆಗಳನ್ನು, ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವಾಗ ಈ ಮಂತ್ರವನ್ನು ಹೇಳಬೇಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸ್ನಾನ ಮಾಡಬೇಕಾದ್ರೆ ಈ ಸ್ತೋತ್ರವನ್ನು ಹೇಳಬೇಕು. ಸ್ನಾನ ಮಾಡುವಾಗ 3 ಸಲ ಹೇಳಬೇಕು. ನಿಮಗೆ ಅಕಸ್ಮಾತ್ ಹೇಳಲಿಕ್ಕೆ ಬರದೇ ಇದ್ದರೆ ನೀವು ಕೇಳಿದರೂ ಸಾಕು. ಹೇಳ್ತೀನಿ ನೋಡ್ರಿ. ಯದ್ಯ ಜನ್ಮ ಕೃತಂ ಪಾಪಂ ಮಯಾ ಜನ್ಮಸು ತನ್ಮೇ ಶೋಕಂಚ ರೋಗಂಚ ಮಾಕರಿ ಹಂತು ಸಪ್ತಮಿ. ಏತ ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಯಾಯಜಂ ಯಚ್ಚ ಜ್ಞಾತಾಜ್ಞಾತಂಚ ಯತ್ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಮೇ ಸಪ್ತಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಪ್ತಮಿ. ಈ ರೀತಿಯಾಗಿ 3 ಸಲ ಹೇಳ್ತಾ ಸ್ನಾನವನ್ನು ಮಾಡಬೇಕು. ಅಭ್ಯಂಗ ಸ್ನಾನವನ್ನು ಮಾಡಿ ಅರಿಶಿನ ಕುಂಕುಮ ಹಚ್ಕೊಂಡು ಸೂರ್ಯನನ್ನು ನೋಡಿ ನಮಸ್ಕಾರ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳಬೇಕು. ಜನನಿ ಸರ್ವಲೋಕಾನಾಂ ಸಪ್ತಮಿ ಸಪ್ತಸಪ್ತಿಕೆ ಸಪ್ತವ್ಯಾಧಿಕೆ ದೇವಿ ನಮಸ್ತೆ ಸೂರ್ಯಮಂಡಲೆ ನಮಃ ಸವಿತ್ರೆ ಜಗದೇಕ ಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿ ನಾಶಹೇತವೆ ತ್ರಯಾಮಯಾಯ ತ್ರಿಗುಣಾತ್ಮ ಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ ಅಂಥೇಳಿ ನಮಸ್ಕಾರವನ್ನು ಮಾಡಬೇಕು. ನಮ್ಮರು ತಪ್ಪದೆ ಆಚರಣೆ ಮಾಡಿರಿ. ನಿಮ್ಮ ಎಲ್ಲ 7 ಜನ್ಮಗಳ ದಾರಿದ್ರ್ಯ ದೂರ ಆಗ್ತದೆ. ಅದಕ್ಕಾಗಿ ಮತ್ತೆ ಸಿಗ್ತೀನಿ.